ಸರ್ ಕೇಳಿ. ಸರ್ ಈ ಸ್ಕ್ರಿಪ್ಟ್ ಇದೆಯಲ್ಲ, ಭೂ ಸುಧಾರಣಾ ಕಾಯ್ದೆ ಬಗ್ಗೆ ನೀವು ತೊಗೊಂಡಿರೋದು, ಇದು ಆ್ಯಕ್ಚುಲಿ ನ್ಯಾಷನಲ್ ಲೆವೆಲ್ ಎಲ್ಲ ಕಡೆನೂ ಒಂದೇ ಸರಿ ಜಾರಿ ಬಂದಿದೆ ಅನ್ಕೊತೀನಿ ನಾನು. ಸೊ ಇಂಥ ಒಂದು ಸಬ್ಜೆಕ್ಟ್ ಇದ್ದಾಗ ಅಥವಾ ದರ್ಶನ್ ಸರಿ ಕತೆ ಹೇಳಿ ಇದನ್ನು ಈಗ ಇಂಥ ಕಂಟೆಂಟ್ಗಳು ಎಲ್ಲ ಕಡೆನೂ ಆಪ್ಟ್ ಆಗಿರೋದು, ಇವಾಗ ಪ್ಯಾನ್ ಇಂಡಿಯಾ ಮಾಡಿ ಈ ಸಿನಿಮಾ ಗೆಲ್ಬೋದಿತ್ತು ಅಂದರೆ ಇದು ಕಂಟೆಂಟ್ ಎಲ್ಲ ಕಡೆನೂ ತುಂಬ ಪ್ರಚಾರ ಮಾಡಿ ಈ ಬ್ಲಾಕ್ ಬಸ್ಟರ್ ಎಲ್ಲ ನೋಡಿದರೆ ಎಲ್ಲ ಕಡೆ ಗೆಲ್ಲುತ್ತೆ ಅನಿಸುತ್ತೆ. ಸೊ ಅದು ಮಿಸ್ ಆಯ್ತಾ ಅನಿಸುತ್ತಾ ಅಂದೆ. ಸರ್ ನನಗೇನು ಆ ಥರ ರಿಗ್ರೆಟ್ಸ್ ಅಂತೂ ಖಂಡಿತವಾಗ್ಲೂ ಇಲ್ಲ. ಬಟ್ ಅಗೇನ್ ನೀವು ಹೇಳ್ದಂಗೆ ಹೌದು, ಭೂ ಸುಧಾರಣೆ ಕಾಯ್ದೆ ಜಾರಿ ಆಗಿದಾಗ ಇಡೀ ಇಂಡಿಯಾದಲ್ಲಿ ಜಾರಿ ಆಯ್ತದು. ಬಟ್ ಎಲ್ಲ ಸ್ಟೇಟಲ್ಲೂ ತೊಗೊಳ್ಳಿಲ್ಲ ಸರ್ ಅದನ್ನು. ಕೆಲವೊಂದು ಸ್ಟೇಟ್ಗಳು ಮಾತ್ರನೇ ಅದನ್ನು ಸ್ಟ್ರಾಂಗಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಅದರಲ್ಲಿ ಒಂದು ಕರ್ನಾಟಕ. ನಿಮಗೆ ತಮಿಳ್ನಾಡಾಗಲಿ ಆಂಧ್ರ ಪ್ರದೇಶ ಹೋಗಿದ್ದಂಥ ಆಂಧ್ರ ಪ್ರದೇಶ ಅವರೆಲ್ಲ ತಗೊಳ್ಳಿಲ್ಲ ಅದನ್ನು. ಅಲ್ಲೊಂದು ಕಾನ್ಫ್ಲಿಕ್ಟ್ ನಡೀತಾನೆ ಇತ್ತು. ಅಗೇನ್ ನೀವು ನಾರ್ತ್ ಸೈಡ್ ಹೋದರೆ ಕೆಲವೊಂದು ಸ್ಟೇಟ್ಗಳು ಮಾತ್ರನೇ ಅದು ಅಕ್ಸೆಪ್ಟ್ ಮಾಡ್ಕೊಂಡು, ಪಂಜಾಬ್ ಆಗಿರ್ಬೋದು, ಮಧ್ಯಪ್ರದೇಶ್. ಸೊ ಕೆಲವೊಂದು ಕಡೆ ಆಗ್ತಿತ್ತು, ಕೆಲವೊಂದು ಕಡೆ ಆಗ್ತಿರ್ಲಿಲ್ಲ. ತುಂಬ ಕಾನ್ಫ್ಲಿಕ್ಟ್ಸ್ ಆ ಟೈಮಲ್ಲಿ ನಡೆದಿದೆ. ಸೊ ನಾವು ರಿಸರ್ಚ್ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದದು ಒಂದು. ಆ್ಯಂಡ್ ಒಂದು ಸಿನಿಮಾ ರೀಚ್ ಆಗಬೇಕು ಅಂದರೆ ಸರ್ ಅದು ಎಲ್ಲ ಭಾಷೆಗಳಲ್ಲೂ ಕನೆಕ್ಟ್ ಆಗುವಂಥದ್ದೇ ಆಗಬೇಕು ಅಂತ ನಾನು ನಂಬಲ್ಲ ಸರ್. ನಾನು ನಂಬೋದು ಒಂದೇ, ಅವರೆಲ್ಲರಿಗೂ ಬೇಕಾಗಿರೋ ಭಾಷೆ ಅರ್ಥ ಮಾಡ್ಕೊಳಕ್ಕೆ ಅಷ್ಟೇ. ಬಟ್ ಅವ್ರು ನೋಡೋಕೆ ಇಷ್ಟಪಡೋದು ನಿಮ್ಮ ಕಥೆನ, ನಿಮ್ಮ ಮಣ್ಣಿಂದು, ನಿಮ್ಮ ಒರಿಜಿನಾಲಿಟಿ ಏನೋ ಇದ್ದರೆ ಮಾತ್ರನೇ ಅದನ್ನು ಅವನ ಭಾಷೆನಲ್ಲಿ ನೋಡೋಕೆ ಇಷ್ಟಪಡ್ತಾನೆ. ನಾನು ಇಲ್ಲ ಗುರು ನಿನ್ನೂರಿಗೆ ಬೇಕಾಗಿರೋ ಕತೆ ನಾನೇ ರೆಡಿ ಮಾಡ್ಕೊಡ್ತೀನಿ ಅಂದರೆ ಅವ್ನು ನನ್ನೂರಲ್ಲೇ ನೋಡ್ತೀನಿ ಗುರು, ನನ್ನಲ್ಲಿ ಪಿಕ್ಚರ್ ಮಾಡ್ತಾ ಇದ್ದಾರೆ, ನಾನು ಅಲ್ಲಿ ನೋಡ್ಕೋತೀನಿ ಅಂತ ಹೇಳ್ತಾನೆ. ಸೊ ನಾವು ನಮ್ಮ ಮಣ್ಣಿನ ಕತೆಗಳು ಮಾಡಿ ಅಥವಾ ನಮ್ಮ ನೇಟಿವ್ ಇರೋ ಕತೆಗಳು ಮಾಡಿದಾಗ ಅದನ್ನು ಅವನಿಗೆ ರೀಚ್ ಮಾಡಿಸೋದಕ್ಕೆ ಮೊದಲು ಸಬ್ಟೈಟಲ್ಸ್ ಅಂತಿತ್ತು. ಇವಾಗ ಇನ್ನೊಂಚೂರು ಈಸಿಯರ್ ವೇನಲ್ಲಿ ಅವನ ಭಾಷೆನಲ್ಲಿ ನೋಡಮ್ಮ ನೀನು ಅಂತ ಹೇಳ್ತಾ ಇದೀವಿ ಅಷ್ಟೇ. ಸೊ ಈ ಕಾಂಟ್ಯಾಕ್ಟ್ ಒಂದು ಕಂಟೆಂಟಿಂದನೇ ಅದು ರೀಚ್ ಮಾಡಬೇಕು ಅಂತ ನನಗೇನು ಆ ಥರದ್ದು ಯಾವತ್ತೂ ಫೀಲ್ ಆಗಿಲ್ಲ ಸರ್.